ಬನ್ನಿ ಇಂದಿನ ಈ ವಿವರಣಾತ್ಮಕ ಪ್ರಸ್ತುತಿಯನ್ನು ನೇರವಾಗಿ ಶುರು ಮಾಡೋಣ. ಪ್ರಾಣಿಗಳಿಗೆ ಅನಗತ್ಯ ನೋವು ಅಥವಾ ಹಿಂಸೆಯನ್ನು ನೀಡುವುದನ್ನು ತಡೆಯುವುದು 1960ರ ಪ್ರಾಣಿ ದೌರ್ಜನ್ಯ ತಡೆ ಕಾಯ್ದೆಯ ಈ ಒಂದೇ ಒಂದು ಸಾಲು ಇಡೀ ಶಾಸನದ ಹೃದಯ ಭಾಗವಾಗಿದೆ. ಇದು ಕೇವಲ ಒಂದು ವಾಕ್ಯವಷ್ಟೇ ಅಲ್ಲ, ಇದು ಮುಂದಿನ ಎಲ್ಲಾ ಕಾನೂನು ನಿಯಮಗಳಿಗೆ ಭದ್ರವಾದ ಅಡಿಪಾಯ. ದಪ್ಪ ಕಾನೂನು ಪುಸ್ತಕಗಳ ಸಂಕೀರ್ಣವಾದ ಪಠ್ಯವನ್ನು ಪ್ರಾಣಿ ಕಲ್ಯಾಣ ಕಾನೂನುಗಳನ್ನು ಅರ್ಥಮಾಡಿಕೊಳ್ಳಲು ಬಯಸುವ ಪ್ರತಿಯೊಬ್ಬರಿಗೂ ಒಂದು ಸರಳವಾದ ಟೂಲ್ ಕಿಟ್ ಆಗಿ ನಾವಿಲ್ಲಿ ಪರಿವರ್ತಿಸುತ್ತಿದ್ದೇವೆ. ಇದು ಕೇವಲ ನಿಯಮಗಳ ಪಟ್ಟಿಯಲ್ಲ, ಬದಲಾಗಿ ವ್ಯವಸ್ಥೆಯಲ್ಲಿ ನಿಜವಾದ ಬದಲಾವಣೆ ತರಲು ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕಾದ ಒಂದು ಪ್ರಮುಖ ಮಾರ್ಗದರ್ಶಿ. ಮುಂದಿನ ಕೆಲ ನಿಮಿಷಗಳಲ್ಲಿ ನಾವು ಏನೇನು ನೋಡ್ಲಿದ್ದೇವೆ ಅನ್ನೋದರ ಕಿರುನೋಟ ಇಲ್ಲಿದೆ. ಮಂಡಳಿಯ ರಚನೆಯಿಂದ ಹಿಡಿದು ದಂಡಗಳವರೆಗಿನ ಸಂಪೂರ್ಣ ಚಿತ್ರಣವನ್ನು ಇಲ್ಲಿ ಕವರ್ ಮಾಡೋಣ. ಮೊದಲನೇ ವಿಭಾಗ ಪ್ರಾಣಿ ಕಲ್ಯಾಣ ಮಂಡಳಿ. ಬನ್ನಿ ಇದೇನು ಅಂತ ನೋಡೋಣ. ಗಮನಿಸಿ, ಈ ಮಂಡಳಿ ಕೇವಲ ಹೆಸರಿಗಿಲ್ಲ, ಇದೊಂದು ಪ್ರಮುಖ ರಕ್ಷಾ ಕವಚವಿದ್ದಂತೆ. ಕಸಾಯಿಖಾನೆಗಳ ವಿನ್ಯಾಸ ಹೇಗಿರಬೇಕು ಅಂತ ತಾಂತ್ರಿಕ ಸಲಹೆ ನೀಡುವುದರಿಂದ ಹಿಡಿದು ರಕ್ಷಣಾ ಕೇಂದ್ರಗಳಿಗೆ ಆರ್ಥಿಕ ನೆರವು ನೀಡುವವರೆಗೆ ಇದರ ಜವಾಬ್ದಾರಿಗಳಿವೆ. ಪ್ರಾಣಿ ಕಲ್ಯಾಣ ಕಾನೂನುಗಳನ್ನು ನಿರಂತರವಾಗಿ ಅಧ್ಯಯನ ಮಾಡಿ ಕಾಲಕ್ಕೆ ತಕ್ಕಂತೆ ಏನೇನು ಬದಲಾವಣೆಗಳಾಗಬೇಕು ಅಂತ ಸರ್ಕಾರಕ್ಕೆ ಸಲಹೆ ನೀಡುವ ಅತಿ ಮುಖ್ಯ ಕೆಲಸವನ್ನು ಇದು ಮಾಡುತ್ತದೆ. ಈಗ ಎರಡನೇ ವಿಭಾಗಕ್ಕೆ ಬರೋಣ. ನಿಷೇಧಿತ ಕ್ರೌರ್ಯವನ್ನು ಗುರುತಿಸುವುದು. ಯಾವುದು ತಪ್ಪು, ಯಾವುದು ಸರಿ. ಸೆಕ್ಷನ್ 11 ಅಪರಾಧಗಳ ಒಂದು ಸ್ಪಷ್ಟ ಪಟ್ಟಿಯನ್ನು ಒದಗಿಸುತ್ತದೆ. ಒಂದು ನೈಜ ಸನ್ನಿವೇಶವನ್ನು ಊಹಿಸಿಕೊಳ್ಳಿ. ರಸ್ತೆಯಲ್ಲಿ ಹೋಗುವಾಗ ವಯಸ್ಸಾದ ಅಥವಾ ಕಾಯಿಲೆಯಿಂದ ಬಳಲುತ್ತಿರುವ ಕತ್ತೆಯೊಂದರ ಮೇಲೆ ವಿಪರೀತ ಹೊರೆ ಹಾಕಿ ಬಲವಂತವಾಗಿ ಎಳೆದುಕೊಂಡು ಹೋಗುವ ದೃಶ್ಯ ನೋಡಿದ್ರೆ ಹೇಗನ್ನಿಸುತ್ತೆ? ಅದು ಕೇವಲ ನೈತಿಕವಾಗಿ ಮಾತ್ರವಲ್ಲ, ಸಂಪೂರ್ಣವಾಗಿ ಕಾನೂನು ಬಾಹ್ಯರ. ಹೊಡೆಯುವುದು ಮಾತ್ರ ಹಿಂಸೆಯಲ್ಲ, ಅತಿಯಾಗಿ ಸವಾರಿ ಮಾಡುವುದು ಅಥವಾ ಕದಲಲು ಜಾಗವಿಲ್ಲದಂತಹ ಸಣ್ಣ ಪಂಜರಗಳಲ್ಲಿ ಪ್ರಾಣಿಗಳನ್ನು ಬಂಧಿಸಿಡುವುದು ಕೂಡ ಶಿಕ್ಷಾರ್ಹ ಅಪರಾಧ. ಈ ಲಿಸ್ಟ್ ಇನ್ನೂ ಇವೆ. ಪ್ರಾಣಿಗಳನ್ನು ಹಸಿವು ಅಥವಾ ಬಾಯಾರಿಕೆಯಿಂದ ನರಳಲು ಅನಾಥವಾಗಿ ಬಿಟ್ಟುಬಿಡುವುದು, ಸ್ಟ್ರಿಕ್ನೈನ್ ಇಂಜೆಕ್ಷನ್ಗಳಂತಹ ಕ್ರೂರ ವಿಧಾನಗಳನ್ನು ಬಳಸಿಕೊಳ್ಳುವುದು ಗಂಭೀರ ಕಾನೂನು ಉಲ್ಲಂಘನೆ. ಹಾಗೆಯೇ ಕೇವಲ ಮನರಂಜನೆಗಾಗಿ ಪ್ರಾಣಿಗಳ ಕಾಳಗ ಪ್ರೋತ್ಸಾಹಿಸುವುದನ್ನು ಕೂಡ ಈ ಕಾಯ್ದೆ ಕಟ್ಟುನಿಟ್ಟಾಗಿ ನಿಷೇಧಿಸುತ್ತದೆ. ಇದು ಎಷ್ಟೊಂದು ಅಮಾನವೀಯ ಅಲ್ವಾ? ಆದರೆ ಇಲ್ಲೊಂದು ಕುತೂಹಲಕಾರಿ ವಿಷಯವಿದೆ. ಕಾಯ್ದೆಯು ಎಲ್ಲವನ್ನೂ ಕುರುಡಾಗಿ ಬ್ಯಾನ್ ಮಾಡುವುದಿಲ್ಲ. ಸಾರ್ವತ್ರಿಕವಾಗಿ ನಿಷೇಧಿಸಲಾದ ಕ್ರೌರ್ಯ ಮತ್ತು ನಿರ್ದಿಷ್ಟ ಕಾನೂನು ವಿನಾಯಿತಿಗಳ ನಡುವೆ ಒಂದು ಸ್ಪಷ್ಟ ಗೆರೆಯಿದೆ. ಹಸಿವಿನಿಂದ ಬಳಲಿಸುವುದು ಸಂಪೂರ್ಣ ತಪ್ಪು, ಆದರೆ ವೈಜ್ಞಾನಿಕವಾಗಿ ನಿಗದಿತ ಡಿಹಾರ್ನಿಂಗ್ ಅಂದರೆ ಕೊಂಬು ಕತ್ತರಿಸುವ ವಿಧಾನ ಅಥವಾ ಕಂಬಳದಂತಹ ಕೆಲವು ರಾಜ್ಯ ಅನುಮೋದಿತ ಸಾಂಪ್ರದಾಯಿಕ ಕ್ರೀಡೆಗಳು ಕಾನೂನಿನ ಪರಿಧಿಯಲ್ಲೇ ಬರುತ್ತವೆ. ಮುಂದಿನ ವಿಭಾಗ ಫೂಕ ಮತ್ತು ಮುಟ್ಟುಗೋಲು. ಫೂಕ ಅಥವಾ ಡೂಮ್ ಡೇವ್ ಅಂದ್ರೆ ಏನು ಅಂತ ಯೋಚಿಸ್ತಿದ್ದೀರಾ? ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ನಡೆಯುವ ಅತ್ಯಂತ ಹಿಂಸಾತ್ಮಕ ಕೃತ್ಯವಿದು. ಹಾಲು ಕೊಡುವ ಪ್ರಾಣಿಯಿಂದ ಹೆಚ್ಚು ಹಾಲು ಕರೆಯುವ ದುರುದ್ದೇಶದಿಂದ ಆ ಪ್ರಾಣಿಯ ದೇಹದೊಳಗೆ ಗಾಳಿ ಅಥವಾ ವಸ್ತುಗಳನ್ನು ಸೇರಿಸುವ ಪ್ರಕ್ರಿಯೆ. ಇದು ಎಷ್ಟರ ಮಟ್ಟಿಗೆ ಗಂಭೀರನೆಂದರೆ ಇಡೀ ಕಾನೂನಿನಲ್ಲಿಯೇ ಇದಕ್ಕಾಗಿ ಅತ್ಯಂತ ಕಠಿಣವಾದ ದಂಡಗಳನ್ನು ನಿಗದಿಪಡಿಸಲಾಗಿದೆ. ಕೇವಲ ದಂಡ ಕಟ್ಟಿಸಿಕೊಂಡು ಸುಮ್ಮನಾಗಲು ಇಲ್ಲಿ ಜಾಗವಿಲ್ಲ. ಒಂದು ವೇಳೆ ಪ್ರಾಣಿಯ ಮೇಲೆ ತೀವ್ರ ದೌರ್ಜನ್ಯ ನಡೆದಿದ್ದರೆ ಸೆಕ್ಷನ್ 13ರ ಅಡಿಯಲ್ಲಿ ಆ ಪ್ರಾಣಿಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ನ್ಯಾಯಾಲಯ ಆದೇಶಿಸಬಹುದು. ಇನ್ನು ಪ್ರಾಣಿಯು ಮಾರಣಾಂತಿಕವಾಗಿ ಗಾಯಗೊಂಡಿದ್ದು ಅದು ಬದುಕುಳಿಯುವುದೇ ತೀವ್ರ ಯಾತನೆ ಎನಿಸಿದರೆ ಪಶುವೈದ್ಯಕೀಯ ಅಧಿಕಾರಿಗಳ ನೆರವಿನೊಂದಿಗೆ ಆ ಪ್ರಾಣಿಯ ನರಳಾಟವನ್ನು ಕೊನೆಗೊಳಿಸಲು ಕೂಡ ಆದೇಶ ನೀಡಬಹುದು. ಇದೆಲ್ಲ ರಸ್ತೆ ಅಥವಾ ಹೊಲಗದ್ದೆಗಳ ಕಥೆ ಆಯಿತು. ಆದ್ರೆ ಮುಚ್ಚಿದ ಬಾಗಿಲುಗಳ ಹಿಂದೆ ಅಂದ್ರೆ ಲ್ಯಾಬ್ಗಳಲ್ಲಿ ನಡೆಯುವ ಪ್ರಯೋಗಗಳ ಕಥೆಯೇನು? ಅದನ್ನೇ ಈ 4ನೇ ವಿಭಾಗ ವಿವರಿಸುವುದು. ಪ್ರಯೋಗಗಳ ನಿಯಂತ್ರಣ. ವಿಜ್ಞಾನದ ಹೆಸರಿನಲ್ಲಿ ಏನೇನೋ ಮಾಡುವಂತಿಲ್ಲ. ಪ್ರಯೋಗಗಳನ್ನು ನಡೆಸುವ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಸಂಸ್ಥೆಗೆ ನೋಂದಣಿ ಕಡ್ಡಾಯ. ಅಷ್ಟೇ ಅಲ್ಲ, ಜೀವಂತ ಪ್ರಾಣಿಗಳಿಗಿಂತ ಮಾದರಿಗಳು, ವಿಡಿಯೋಗಳು ಅಥವಾ ಪುಸ್ತಕಗಳ ಮೂಲಕ ಕೆಲಸ ಆಗೋದಾದ್ರೆ ಅದಕ್ಕೆ ಮೊದಲ ಆದ್ಯತೆ ನೀಡಬೇಕು. ಅನಿವಾರ್ಯವಾಗಿ ಪ್ರಾಣಿಗಳನ್ನು ಬಳಸಲೇಬೇಕಾದಾಗ ಕಡ್ಡಾಯವಾಗಿ ಅರಿವಳಿಕೆಗಳನ್ನು ಬಳಸಲೇಬೇಕು ಎಂಬ ಕಟ್ಟುನಿಟ್ಟಿನ ನಿಯಮಗಳಿವೆ. ಈಗ 5ನೇ ವಿಭಾಗಕ್ಕೆ ಹೋಗೋಣ. ಮನೋರಂಜನಾ ಪ್ರಪಂಚದಲ್ಲಿ ಪ್ರಾಣಿಗಳ ರಕ್ಷಣೆ. ಸರ್ಕಸ್ ಅಥವಾ ಶೋಗಳಲ್ಲಿ ಪ್ರಾಣಿಗಳನ್ನು ನೋಡಿರ್ತೀರಾ.
ಸೈನ್ಯ, ಪೊಲೀಸ್ ಅಥವಾ ಶೈಕ್ಷಣಿಕ ಉದ್ದೇಶಗಳನ್ನು ಹೊರತುಪಡಿಸಿ ಸಾರ್ವಜನಿಕ ಮನೋರಂಜನೆಗಾಗಿ ಪ್ರಾಣಿಗಳನ್ನು ಬಳಸಬೇಕಾದರೆ ಅಧಿಕೃತ ನೋಂದಣಿ ಪ್ರಮಾಣಪತ್ರ ಇರಲೇಬೇಕು. ಈ ಪ್ರಮಾಣಪತ್ರವಿಲ್ಲದೆ ಯಾವುದೇ ವ್ಯಕ್ತಿ ಪ್ರಾಣಿಯನ್ನು ಪ್ರದರ್ಶಿಸುವಂತಿಲ್ಲ ಅಥವಾ ತರಬೇತಿ ನೀಡುವಂತಿಲ್ಲ. ಇದು ಮನೋರಂಜನಾ ಉದ್ಯಮದಲ್ಲಿ ಪ್ರಾಣಿಗಳ ಶೋಷಣೆಯನ್ನು ತಡೆಯುವ ಒಂದು ಪ್ರಮುಖ ಅಸ್ತ್ರ. ಕೊನೆಯದಾಗಿ 6ನೇ ವಿಭಾಗ, ಜಾರಿ ಮತ್ತು ದಂಡಗಳು. ಯಾವುದೇ ಕಾನೂನಿಗೆ ನಿಜವಾದ ಶಕ್ತಿ ಇರುವುದು ಇಲ್ಲಿಯೇ. ಕಾನೂನು ಜಾರಿಯಾಗಬೇಕಾದ್ರೆ ತಪಾಸಣೆ ಅತ್ಯಗತ್ಯ. ಅಧಿಕೃತ ಅಧಿಕಾರಿಗಳು ಲ್ಯಾಬ್ಗಳನ್ನು ಪ್ರವೇಶಿಸಿ ದಾಖಲೆ ಪರಿಶೀಲಿಸಬಹುದು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಪ್ರದರ್ಶಕ ಪ್ರಾಣಿಗಳನ್ನು ಇಟ್ಟುಕೊಂಡಿರುವ ಸ್ಥಳಕ್ಕೆ ಹೋಗಬಹುದು. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಮಿತಿಯನ್ನು ಕೂಡ ಹಾಕಲಾಗಿದೆ. ಲೈವ್ ಆಗಿ ಒಂದು ಸಾರ್ವಜನಿಕ ಪ್ರದರ್ಶನ ನಡೆಯುತ್ತಿರುವಾಗ ಬ್ಯಾಕ್ಸ್ಟೇಜ್ಗೆ ಹೋಗಿ ಅಡ್ಡಿಪಡಿಸುವಂತಿಲ್ಲ. ಇದು ಅಧಿಕಾರ ಮತ್ತು ಪ್ರಾಯೋಗಿಕತೆಯ ನಡುವಿನ ಬ್ಯಾಲೆನ್ಸ್. ಈಗ ದಂಡಗಳ ವಿಚಾರಕ್ಕೆ ಬರೋಣ. ಈ ಟೇಬಲ್ ಅನ್ನು ಒಮ್ಮೆ ಗಮನಿಸಿ. ಸೆಕ್ಷನ್ 11ರ ಅಡಿಯಲ್ಲಿ ಬರುವ ಸಾಮಾನ್ಯ ಕ್ರೂರ್ಯಕ್ಕಾಗಿ ಮೊದಲ ಬಾರಿಗೆ ಬರೀ 10ರಿಂದ 50 ರೂಪಾಯಿಗಳ ದಂಡವಿದೆ. ಆದರೆ ಫೂಕಾದಂತಹ ಅತ್ಯಂತ ಕ್ರೂರ ಕೃತ್ಯಗಳಿಗೆ 1000 ರೂಪಾಯಿ ದಂಡ ಮತ್ತು 2 ವರ್ಷಗಳವರೆಗಿನ ತೀವ್ರ ಜೈಲು ಶಿಕ್ಷೆಯಿದೆ. ಅಪರಾಧ ಮರುಕಳಿಸಿದಂತೆಲ್ಲ ಶಿಕ್ಷೆಯು ಕಠಿಣವಾಗುತ್ತಾ ಹೋಗುತ್ತದೆ. ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ನಾವೇನು ಮಾಡಬಹುದು? ಹಿಂದೆ ನಾವು ಊಹಿಸಿಕೊಂಡ ಕತ್ತೆಯ ಮೇಲಿನ ದೌರ್ಜನ್ಯದ ಸನ್ನಿವೇಶವನ್ನೇ ಮತ್ತೆ ತೆಗೆದುಕೊಳ್ಳಿ. ಕಾನೂನಿನ ಈ ವಿಭಾಗಗಳ ಸ್ಪಷ್ಟ ಅರಿವಿದ್ದೇ ಆ ದೌರ್ಜನ್ಯವನ್ನು ತಕ್ಷಣವೇ ಸಂಬಂಧಿತ ಅಧಿಕಾರಿಗಳಿಗೆ ವರದಿ ಮಾಡಬಹುದು. ಈ ಜ್ಞಾನವೇ ಪ್ರತಿಯೊಬ್ಬ ನಾಗರಿಕನನ್ನು ವ್ಯವಸ್ಥೆಯ ಎಚ್ಚರದ ಕಾವಲುಗಾರರನ್ನಾಡಿ ಪರಿವರ್ತಿಸುತ್ತದೆ. ಆದರೆ ಈ ಎಕ್ಸ್ಪ್ಲೇನರ್ ಮುಗಿಸೋ ಮುನ್ನ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತದೆ. ಈ ದಂಡಗಳನ್ನು ನಿಗದಿಪಡಿಸಿದ್ದು 1960ರಲ್ಲಿ. 6 ದಶಕಗಳ ಹಿಂದಿನ 10 ಅಥವಾ 50 ರೂಪಾಯಿಗಳ ದಂಡ ಇಂದಿನ ಕಾಲಕ್ಕೆ ಆಧುನಿಕ ಪ್ರಾಣಿ ಕ್ರೌರ್ಯವನ್ನು ತಡೆಯಲು ನಿಜಕ್ಕೂ ಸಾಕಾಗುತ್ತದೆಯೇ? ಕಾಲಕ್ಕೆ ತಕ್ಕಂತೆ ಕಾನೂನು ಅಪ್ಡೇಟ್ ಆಗ್ಬೇಕಲ್ವೇ? ಖಂಡಿತವಾಗಿಯೂ ಇದೊಂದು ಯೋಚಿಸಬೇಕಾದ ವಿಚಾರ. ಈ ಪ್ರಮುಖ ಚಿಂತನೆಯೊಂದಿಗೆ ಇಂದಿನ ಈ ಪ್ರಸ್ತುತಿಯನ್ನು ಮುಕ್ತಾಯಗೊಳಿಸೋಣ.